ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭಾನುವಾರದ ಹರಟೆಗೆ ಸ್ವಾಗತ. ಬಹಳಷ್ಟು ವಿಷಯಗಳಿದ್ದಾವೆ. ಯಾವ ವಿಷಯದಿಂದ ಪ್ರಾರಂಭ ಮಾಡಲಿ? ಅದೇ ಭಾಳ ಇಕ್ಕಟ್ಟಿನ ವಿಷಯ. ಒಂದು ಕಥೆಯೊಂದಿಗೆ ಪ್ರಾರಂಭ ಮಾಡೋಣ. ಒಂದು ನಡೆದಿರೋ ಘಟನೆ ಇದು. ಕಥೆ ಅಲ್ಲ, ನಡೆದಿರೋ ಘಟನೆ. 1940 ಆಸುಪಾಸಿನಲ್ಲಿ ಆದಂಥ ಘಟನೆ ಇದು. ಆವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಪೂರ್ಣಾವಧಿ ಕಾರ್ಯಕರ್ತರು. ಈ ಪೂರ್ಣಾವಧಿ ಕಾರ್ಯಕರ್ತರು, ಪ್ರಚಾರಕರು ಅಂದರೆ ಏನಪ್ಪ ಅಂದರೆ ಇವ್ರಿಗೆ ಯಾವುದೇ ಸಂಬಳ ಇರ್ತಿರಲಿಲ್ಲ. ಆಮೇಲೆ ಪ್ರತಿನಿತ್ಯ ಒಬ್ಬೊಬ್ಬ ಹಿತೈಷಿಗಳ ಮನೆಗೆ ಊಟಕ್ಕೆ ಹೋಗಬೇಕು. ಖರ್ಚು ವೆಚ್ಚಗಳನ್ನು ಸಂಘದ ಹಿತೈಷಿಗಳು ಮತ್ತು ಸಂಘದ ಸಹೋದ್ಯೋಗಿಗಳೇ ನೋಡ್ಕೋತಾ ಇದ್ದರು. ಹೀಗಾಗಿ ಅದು ಆರ್ಥಿಕವಾದಂಥ ಯಾವುದೇ ಲಾಭದ ಕೆಲಸ ಅಲ್ಲ, ದೇಶಕ್ಕಾಗಿ ಮಾಡುವಂಥ ನಿಸ್ಪೃಹವಾದಂಥ ಸೇವೆ, ನಿರಪೇಕ್ಷವಾದ ಸೇವೆ. ರಾಷ್ಟ್ರವನ್ನು ಕಟ್ಟೋಣ ಎನ್ನುವಂಥ ಅಗಾಧವಾದ ಸಂಕಲ್ಪದೊಂದಿಗೆ ಬರ್ತಾ ಇದ್ದಂಥ ಪ್ರಚಾರಕರು, ಯುವಕರು. ಇವತ್ತು ಅಂಥವರೇ ಇರೋದು ನಮ್ಮಲ್ಲಿ. 1,00,000 ಶಾಖೆಗಳಿದ್ದಾವೆ ಭಾರತದಲ್ಲಿ, ಮರಿಬೇಡ್ರಿ ನೀವು. ಎಂಥ ದೊಡ್ಡ ಆರ್ಗನೈಜೇಷನ್ನು ಅಂದರೆ ಹೊರಗಡೆಯಲ್ಲಿ ಪ್ರಚಾರವನ್ನು ಪಡೆಯೋದಿಲ್ಲ, ಆದರೆ ಆ ನೆಟ್ವರ್ಕ್ ಒಂದು ಸಲ ಒಂದು ತೀರ್ಮಾನ ಅಂತಾಗ್ಬಿಟ್ರೆ ಇಡೀ ದೇಶಾದ್ಯಂತ ಕ್ಷಣಾರ್ಧದಲ್ಲಿ ಎಲ್ಲ ಕಡೆ ಅದು ಪಸರಿಸಬಲ್ಲಂಥ ಅತ್ಯಂತ ಪ್ರಭಾವಶಾಲಿಯಾದಂಥ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅವ್ರು ಮಾತಾಡೋದಿಲ್ಲ ಅಂದ ತಕ್ಷಣ ಅವ್ರಿಗೆ ತಾಕತ್ತಿಲ್ಲ ಅಂತ ಯಾವತ್ತೂ ಅನ್ಕೋಬಾರ್ದು. ಇರಲಿ, ವಿಷಯಕ್ಕೆ ಬರ್ತೇನೆ. ವಿಷಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಾನ್ಪುರದಲ್ಲಿ ನಡೆದ ಘಟನೆ. ಅವಾಗ ಇವರು ಪ್ರಚಾರಕರಾಗಿದ್ದರು, ಬರೀ ಕಾಲಲ್ಲಿ ಓಡಾಡ್ತಾಯಿದ್ರು. ಯುವಕ. ಅದನ್ನು ಬಲರಾಜ್ ಮಢೋಕ್ ಅವರು ನೋಡ್ತಾರೆ. ಏನು ಈತ ಬರೀ ಕಾಲಲ್ಲಿ ಓಡಾಡ್ತಾ ಇದೆಯಲ್ಲ. ಕಿಸೆದಿಂದ ತೆಗೆದು ₹2 ಕೊಡ್ತಾರೆ. ಹೋಗಿ ಒಂದು ಜೊತೆ ಚಪ್ಪಲಿ ತೊಗೊಂಡ್ಬಿಡು ನೀನು. ಏನು ಇಂಥ ಬಿಸಿಲೊಳಗೆ ನೀನು ಬರಿಗಾಲಿ ಅಡ್ಡಾಡ್ತೀಯಲ್ಲ ಅಂಥದ್ದು. ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಮಾತಾಡಲಾರದೆ, ಮಾತನಾಡಲಾರದೆ ₹2 ಕಿಸ್ಸಾಗಿ ಇಟ್ಕೊತಾರೆ. ಇಟ್ಕೊಂಡ್ರು, ಆಯಿತು. ಅವ್ರ ಪಾಡಿಗೆ ಬಲರಾಜ್ ಮಢೋಕ್ ಹೊರಟು ಹೋದರು. ಮುಂದೆ ಯಾವುದೋ ಸಂದರ್ಭದಲ್ಲಿ ಕೆಲವು ದಿನಗಳ ನಂತರ ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಬಲರಾಜ್ ಮಢೋಕ್ ಪರಸ್ಪರ ಭೇಟಿಯಾಗುವಂಥ ಸಂದರ್ಭ ಒದಗಿ ಬಂತು. ನೋಡ್ತಾರೆ, ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಕಾಲಲ್ಲಿ ಚಪ್ಪಲಿನೇ ಇಲ್ಲ. ಏನಯ್ಯ, ನಿನಗೆ ₹2 ಚಪ್ಪಲಿ ತೊಗೊಳ್ಳಿ ಕೊಟ್ಟಿದ್ದೆ, ಚಪ್ಪಲಿನ ತೊಗೊಂಡಿಲ್ಲ ನೀನು ಅಂತಾರೆ ಬಲರಾಜ್ ಮಢೋಕ್ ನಗ್ತಾ. ಹೇಳ್ತಾರೆ, ನೀವು ಕೊಟ್ಟಿರೋ ₹2 ಚಪ್ಪಲಿ ಹೊಟ್ಟೆ ಒಳಗಡೆ ಹೋದವು. ಅಂದರೆ ತನ್ನ ಕಾಲಿನ ಪಾದರಕ್ಷೆಗಿಂತ ಹೆಚ್ಚಾಗಿ ಆತ ಅವತ್ತು ಹಸಿವಿನಿಂದ ಬಳಲ್ತಾ ಇದ್ದರು. ಚಪ್ಪಲಿ ಇಲ್ಲದೆ ಇದ್ದರೂ ಪರವಾಗಿಲ್ಲ, ಒಂದು ಹೊತ್ತು ಊಟ ಮಾಡಿಬಿಡೋಣ ಅಂತ ಆ ₹2 ತೊಗೊಂಡು ಹೋಗಿ ಹೊಟ್ಟೆ ತುಂಬ ಊಟ ಮಾಡಿರ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅಂದರೆ ಭಾರತ ದೇಶವನ್ನು, ಈ ರಾಷ್ಟ್ರವನ್ನು ಹೇಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಸ್ಪೃಹವಾಗಿ ಲಕ್ಷಾಂತರ ಯುವಕರ ಈ ರೀತಿಯ ಸೇವೆಯ ಮೂಲಕ ಕಟ್ಟಲಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಚಪ್ಪಲಿಯನ್ನು ತೆಗೆದುಕೊಳ್ಳುವುದಕ್ಕಿಂತ ಹಸಿವಿನ ತಹತಹಿಕೆ ಎಷ್ಟಿತ್ತು ಅಂತಂದ್ರೆ ಹಾಹಾಕಾರ. ಚಪ್ಪಲಿ ಇದ್ದಿದ್ರೂ ಪರವಾಗಿಲ್ಲ, ಕಾಲು ಸುಟ್ಟರೂ ಪರವಾಗಿಲ್ಲ, ಒಂದು ಊಟ ಫಸ್ಟ್ ಮಾಡಿಬಿಡೋಣ ಅನ್ನುವಂಥ ಪರಿಸ್ಥಿತಿಯಲ್ಲಿ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದರು. ಅವರೇನೋ ಮುಂದೆ ಒಂದು ದಿವಸ ನಾನು ಪ್ರಧಾನಮಂತ್ರಿ ಆಗಿಬಿಡ್ತೀನಿ, ಈ ದೇಶವನ್ನು ಆಳಿಬಿಡ್ತೀನಿ ಅನ್ನುವಂಥ ಯಾವ ಕಲ್ಪನೆಯನ್ನು ಕಂಡಿರಲಿಲ್ಲ, ಕನಸನ್ನು ಕಂಡಿರಲಿಲ್ಲ. ಅವರೊಬ್ಬರೇ ಅಲ್ಲ, ಇವತ್ತು ಏನು ನರೇಂದ್ರ ಮೋದಿ ಅವರಿದ್ದಾರೆ, ಇವರು ಕೂಡ ಯಾವತ್ತೋ ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗಿಬಿಡ್ತೀನಿ, ಪ್ರಧಾನಮಂತ್ರಿ ಆಗಿಬಿಡ್ತೀನಿ ಅಂತೇನು ಬಂದವರಲ್ಲ ಇವರು. ಇವರು ಆಫೀಸ್ನಲ್ಲಿ ನರೇಂದ್ರ ಮೋದಿ ಅವರ ಅತ್ಯಂತ ಪ್ರೀತಿಯ ಕೆಲಸ ಯಾವುದಪ್ಪ ಅಂದರೆ ಬಂದವರಿಗೆ ಕಾರ್ಯಾಲಯದಲ್ಲಿ ಚಹಾ ಮಾಡಿಕೊಡೋದು, ಎಲ್ಲರಿಗೂ ಚೇರ್ಗಳನ್ನು ಹಾಕೋದು, ಮುಂದ್ಗಡೆ ಜಮಖಾನೆ ಹಾಸೋದು, ಅವ್ರು ಹೋದ್ಮೇಲೆ ಮಡಚಿಡೋದು. ಈ ಕೆಲಸದಲ್ಲಿ ಭಾಳ ನಿಸ್ಸೀಮರಾದಂಥ ವ್ಯಕ್ತಿ ನರೇಂದ್ರ ಮೋದಿ ಅವರು. ಕಾಲ ಅವ್ರನ್ನ ಮುಂದೆ ಅವರ ಅಗಾಧವಾದಂಥ ಸೇವೆ, ಅವರ ತಪನೆ, ಅವರ ಸಂಕಲ್ಪ ಅವ್ರನ್ನ ಅಂಥ ದೊಡ್ಡ ಸ್ಥಾನಕ್ಕೆ ಕರ್ಕೊಂಡು ಹೋಯ್ತು. ಇದು ಭಾಳ ಜನರಿಗೆ ಅರ್ಥವೇ ಆಗೋದಿಲ್ಲ. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಭಾಳ ಕ್ಷುಲ್ಲಕವಾಗಿ ಮಾತನಾಡುವಂಥ ನಮ್ಮಲ್ಲಿ ಜನ ಇದ್ದಾರಲ್ಲ, ಅವ್ರಿಗೆ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಡೆಯುವಂಥ ಇಂಥ ಸಣ್ಣ ಸಣ್ಣ ಕದಲಿಕೆಗಳನ್ನು ಯಾರಾದರೂ ಹತ್ತಿರ ಇರೋರು ಹೇಳಬೇಕು. ಯಾವಾಗಲೇನು ಮಾಡ್ತಾರೆ, ಒಬ್ಬ ಮಂತ್ರಿ ಆದ ತಕ್ಷಣ, ಒಬ್ಬ MLA ಆದ ತಕ್ಷಣ ಆತನ ಸುತ್ತಮುತ್ತ ಒಂದಿ ಮಾಗಧರು ಸೇರ್ಕೊಂಡ್ಬಿಡ್ತಾರೆ, ಕಿವಿ ಕಚ್ಚುವ ಕೆಲಸವನ್ನು ಮಾಡ್ತಾರೆ. ಆಮೇಲೆ ಮೂಲತಃ ಮನುಷ್ಯ ಅಜ್ಞಾನಿ. ಆತ ಜ್ಞಾನಕ್ಕಾಗಿ ಯಾವತ್ತೂ ಜಿಜ್ಞಾಸುವಾಗಿರ್ಬೇಕು, ತಿಳ್ಕೊಳ್ಳಿಕ್ಕೆ ಆತನಿಗೆ ಆಸಕ್ತಿ ಇರಬೇಕು. ಒಂದು ಸ್ಥಾನಕ್ಕೆ ಹೋದ್ಮೇಲೆ ನಾನು ತಿಳ್ಕೊಳ್ಳೋದು ಏನಿಲ್ಲ ಅನ್ಕೊಂಡ್ಬಿಡ್ತಾನೆ ಮನುಷ್ಯ. ನಾನು ಭಾಳ ಬುದ್ಧಿವಂತನಾಗಿರೋದ್ರಿಂದನೇ, ನಾನು ಭಾಳ ಪ್ರಭಾವಶಾಲಿ ಆಗಿರೋದ್ರಿಂದನೇ ನನಗೆ ಇಷ್ಟೆಲ್ಲವನ್ನು, ಸಕಲ ಸಂಪತ್ತನ್ನು, ಸಮೃದ್ಧಿಯನ್ನು, ಕೀರ್ತಿಯನ್ನು, ಯಶಸ್ಸನ್ನು ಈ ಸಮಾಜ, ಈ ದೇವರು ನನಗೆ ಕೊಟ್ಟಿದ್ದಾನೆ. ಇನ್ನು ಮುಂದೆ ನಾ ಕಲಿಯೋದೇನಿಲ್ವೇ ಇಲ್ಲ, ನನ್ನ ಮುಗಿದೋಯ್ತೀಗ. ನಂದು ಏನಾದರೂ ಚ್ಯುತಿ ಇದ್ರೆ, ಕಡಿಮೆ ಆಗಿದ್ರೆ, ಚುಕ್ಕಿ ಆಗಿದ್ರೆ, ಕಡಿಮೆ ಆಗಿದ್ರೆ
ದೇವ್ರು ಇಷ್ಟೆಲ್ಲ ನಾನು ಕೊಡ್ತಿದ್ದಿಲ್ಲ, ಸಮಾಜ ನನಗೆ ಇಷ್ಟೆಲ್ಲ ಕೊಡ್ತಿದ್ದಿಲ್ಲ, ನಾನು ಹೆಂಗೆ ಎಮ್ ಎಲ್ ಎ ಅದೇ? ನನ್ನ ತಾಕತ್ತು ಮೇಲಾಗಿರೋದು, ನನ್ನ ಪ್ರಭಾವದ ಮೇಲಾಗಿರೋದು, ನನ್ನ ಸ್ಟ್ರಾಟಜಿ ಮೇಲಾಗಿರೋದು. ನಾನು ಅಪಾರವಾದ ಬುದ್ಧಿವಂತ, ನನ್ನನ್ನು ಮೀರಿಸೋರು ಯಾರಿಲ್ಲ. ಹೀಗೆ ನಾನು ಮಂತ್ರಿ ಆಗಿದ್ದೀನಿ, ನಾಳೆ ಹೀಗೆ ನಾನು ಮುಖ್ಯಮಂತ್ರಿ ಆಗ್ತೀನಿ, ಪ್ರಧಾನಮಂತ್ರಿ ಯಾಕೆ ಆಗಬಾರದು ಅಂತ ಕನಸು ಕಾಣುವಂಥ, ನಮ್ಮನ್ನು ದಿಗ್ಭ್ರಮೆಗೊಳಿಸುವಂಥ ನಾಯಕರು ಇವತ್ತು ನಮ್ಮ ಸಮಾಜದಲ್ಲಿದ್ದಾರೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಆ ಸ್ಥಿತಿ ಬಂದೊದಗಿದೆ. ಆದರೆ ರಾಷ್ಟ್ರ ಮಟ್ಟದಲ್ಲಿ ಇದು ಯಾವ ಮಟ್ಟಿಗೆ ಅಂದರೆ, ನೀವು ಹೋಗಿ ಅಕಸ್ಮಾತು ಮೋಹನ್ ಭಾಗವತ್ ಜಿ ಎದುರಿಗೆ ಅಥವಾ ದತ್ತಾಜಿ ಹೊಸಬಾಳೆ ಅವರ ಎದುರಿಗೆ ಹಿಂಗ್ರಿ ಕರ್ನಾಟಕದಲ್ಲಿ RSS ಬ್ಯಾನ್ ಮಾಡ್ತಾರಂತೆ, ಅದಕ್ಕೆ ರಿಸ್ಟ್ರಿಕ್ಷನ್ ಹಾಕ್ತಾರಂತೆ, ಇನ್ನು ಮುಂದೆ ಮೈದಾನದಲ್ಲಿ ದೇವಸ್ಥಾನದಲ್ಲಿ ನೀವು ಎಲ್ಲೂ ಶಾಖಾ ನಡೆಸಂಗಿಲ್ಲ ಅಂತಾರೆ. ಹಿಂಗಾದರೆ ಅವರು ಇದಕ್ಕೆ ಮರುಮಾತನಾಡುವ ಅಥವಾ ಅದಕ್ಕೆ ಪ್ರತಿಕ್ರಿಯೆ ತೋರಿಸುವ ಕೆಲಸವನ್ನು ಮಾಡಿದರೆ ನಾನು ನೀವು ಹೇಳ್ದಂಗೆ ಕೇಳ್ತೀನಿ. ಅವ್ರು ಯಾರೂ ಉತ್ತರವನ್ನೇ ಕೊಡೋದಿಲ್ಲ, ಸುಮ್ಮನೆ ನಗ್ತಾರಷ್ಟೇ ಅವರು. ಯಾಕೆಂದರೆ 100 ವರ್ಷಗಳ ಇತಿಹಾಸದಲ್ಲಿ ಈ ರೀತಿ ಮೊಘಲರ ರೀತಿ, ರಜಾಕಾರರ ರೀತಿ, ಈ ರೀತಿ ಬ್ರಿಟಿಷರ ರೀತಿ, ಈ ರೀತಿ ದೇಶವನ್ನು ಲೂಟಿ ಮಾಡುವ ರೀತಿ ನಡ್ಕೊಂಡಂಥ ಲಕ್ಷಾಂತರ ಜನರನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೋಡಿ ಅರಗಿಸ್ಕೊಂಡು ಬಿಟ್ಟಿರ್ತದೆ. ಯಾವುದೋ ಒಂದು ಸರ್ಕಾರ ಯಾವುದೋ ಒಂದು ಕಾಲಘಟ್ಟದಲ್ಲಿ ಏನೋ ನಿಬಂಧನೆ ಹಾಕಿ ಏನೋ ಮಾಡಿಬಿಡ್ತೀನಿ ಅಂತ ತನಗೆ ತಾನೇ ಭ್ರಮಿಸಿಕೊಂಡು, ತಾನೊಬ್ಬ ನಾಯಕ ಅಂತ ತನಗೆ ತಾನೇ ಅಂದ್ಕೊಂಡು, ಇಡೀ ರಾಜ್ಯದಲ್ಲಿ ನಾನು ದೊಡ್ಡ ಸಂಚಲನೆ ಮಾಡಿಬಿಟ್ಟಿನಿ ಅಂದ್ಕೊಂಡು ಮೆರೆಯುವಂಥ ಜನರನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವತ್ತೂ ಗಂಭೀರವಾಗಿ ಪರಿಗಣಿಸೋದಿಲ್ಲ. ಒಂದು ಹಳ್ಳಿ, ಸಣ್ಣ ಊರು, ಆಯಕಟ್ಟಿನ ಪ್ರದೇಶದಲ್ಲಿದೆ. ಒಂದು ಕಡೆಯಿಂದ ಮೊಘಲರು ದಾಳಿ ಮಾಡ್ತಾರೆ, ಮತ್ತೊಂದು ಕಡೆ ರಜಾಕಾರ ದಾಳಿ ಮಾಡ್ತಾರೆ, ಇನ್ನೊಂದು ಬ್ರಿಟಿಷರು ದಾಳಿ ಮಾಡ್ತಾರೆ, ಇನ್ನೊಂದು ಕಡೆ ಪರಪ್ರಾಂತ್ಯದಿಂದ ದಾಳಿ ಮಾಡುವಂಥ ಜನರಿಂದ ಆವೃತವಾದಂಥ ಅತ್ಯಂತ ಕಿಷ್ಕಿಂಧೆಯಾದಂಥ ಒಂದು ಪ್ರದೇಶದಲ್ಲಿ, ಆಯಕಟ್ಟಿನ ಪ್ರದೇಶದಲ್ಲಿರುವಂಥ ಒಂದು ಊರು. ಅವ್ರನ್ನಲ್ಲೊಬ್ಬ ದಾಂಡಿಗ, ಸುಮಾರು ಒಂದು 30 ಅಡಿ ಹತ್ರ ಇದ್ದಾನೆ ಅಂದ್ಕೊಳ್ಳಿ, ಅಜಾನುಬಾಹು 30 ಅಡಿ ಇದ್ದಾನೆ, ದೊಡ್ಡ ಪರ್ಸನಾಲಿಟಿ. ಆದರೆ ಆತನ ಪರ್ಸನಾಲಿಟಿಗೆ ತದ್ವಿರುದ್ಧವಾದಂಥ ಸ್ವಭಾವ, ಅತ್ಯಂತ ವಿನಯಶೀಲ, ವಿನೀತನಾದಂಥ ವ್ಯಕ್ತಿ, ಜನರ ಜೊತೆ ಅತ್ಯಂತ ಆಪ್ತತೆ, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ವ್ಯಕ್ತಿ. ಬೆಳಗ್ಗೆ ಎದ್ದು ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋನು, ಗಂಟೆ ಹೊಡೆಯೋನು, ಊರಲ್ಲಿ ಓಡಾಡ್ಕೊಂಡಿರ್ತದೆ. ಇಡೀ ಊರು ಆತನನ್ನು ಗೌರವಿಸ್ತಾ ಇತ್ತು, ಆತನ ಜೊತೆ ಭಜನೆ ಮಾಡ್ತಾಯಿತ್ತು, ಆತನ ಜೊತೆ ಆಟ ಆಡ್ತಾಯಿತ್ತು, ಎಲ್ಲ ಮಾಡ್ತಾಯಿತ್ತು. ಅಲ್ಲಿ ಒಂದು ಗುಂಪು ಬಂದು ಸೇರ್ಕೊಂಡು, ಶಿಂಗಳಿಕರ ಗುಂಪು, ಶಿಂಗಳಿಕೆ ಅಂತ, ಕರ್ರಗೆ ಅಸಹ್ಯವಾಗಿ, ಕೃಷಕಾಯ, ತಲೆ ಮೇಲೆ ಅರ್ಧಂಬರ್ಧ ಕೂದಲು, ನೋಡಲಿಕ್ಕೆ ಅಸಹ್ಯ ಬರುತ್ತೆ. ಅವ್ರದ್ದು ಒಂದು ಆಡಳಿತ ಹಳ್ಳಿಗೆ ಬಂದುಬಿಡ್ತು. ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಇದ್ದಕ್ಕಿದ್ದ ಹಾಗೆ ಇಂಥದ್ದೊಂದು ಪುಂಡರ ಗುಂಪು ಅಲ್ಲಿ ಆಡಳಿತಕ್ಕೆ ಬಂದ ತಕ್ಷಣ ನೋಡ್ತಾರೆ, ಇಡೀ ಊರು ಸಮೃದ್ಧವಾಗಿದೆ, ಯಾರಿಗೂ ಸಮಸ್ಯೆ ಇಲ್ಲ, ಎಲ್ಲ ಸಮಾಧಾನವಾಗಿದ್ದಾರೆ. ದೇವಸ್ಥಾನಕ್ಕೆ ಹೋಗ್ತಾರೆ, ಪೂಜೆ ಮಾಡ್ತಾರೆ, ಸಂಜೆ ಆದರೆ ಭಜನೆ ಮಾಡ್ತಾರೆ, ಸುಗ್ಗಿ ಬಂದ ತಕ್ಷಣ ಅವ್ರು ದೊಡ್ಡಾಟ ಆಡ್ತಾರೆ, ಯಕ್ಷಗಾನ ಆಡಿಸ್ತಾರೆ, ಉತ್ಸವಗಳನ್ನು ಮಾಡ್ತಾರೆ, ತೇರನ್ನು ಎಳಿತಾರೆ. ನಮಗೇನು ಕೆಲಸ? ನಾವು ತೋರಿಸ್ಬೇಕಲ್ವ ನಾವಿಲ್ಲಿದ್ದೀವಂತ. ಶಿಂಗ್ಳಿಕ್ಯ ನಾನು ತೋರಿಸಿದ್ರೆ ಹೇಗೆ? ನಂದು ತೋರಿಸ್ಬೇಕಲ್ಲ. ಅವ್ರು ಹೇಳ್ತಾರೆ, ನಮ್ಮ ಅಣತಿಯ ಪ್ರಕಾರ ಈ ಊರು ನಡಿಬೇಕಿನ ಮೇಲೆ ಏನು ಮಾಡತ್ತಿ? ನಮ್ಮದೊಂದು ಪುಸ್ತಕ ಇದೆ, ಈ ಪುಸ್ತಕದ ಮೂಲಕ ಈ ಊರು ನಡೆಸೋದು. ಅಲ್ಲ ಸ್ವಾಮಿ, ಇಷ್ಟು ವರ್ಷ ನಾವು ಸಾವಿರಾರು ವರ್ಷಗಳಿಂದ ಯಾವುದೇ ಪುಸ್ತಕವನ್ನೇ ನೋಡಲಾರದೆ ನಮ್ಮದೇ ಮನಸ್ಥಿತಿ ಹೇಗೆ ಬೇಕೋ, ನಮ್ಮ ಸೌಹಾರ್ದತೆಗೆ ಹೇಗೆ ಬೇಕೋ, ನಮ್ಮ ಬಾಂಧವ್ಯಕ್ಕೆ ಹೇಗೆ ಬೇಕೋ ಹಾಗೆ ಜೀವನವನ್ನು ನಾವು ನಡೆಸ್ಕೊಂಬಂದಂಥ ಜನ. ಇದು ಯಾವುದೋ ಪುಸ್ತಕ ಹಿಡ್ಕೊಂಬಂದು ಈ ಪುಸ್ತಕದ ಪ್ರಕಾರ ನಡೆಯೋಣ ಅಂದರೆ ಪುಸ್ತಕದ ಬದನೆಕಾಯಿ ಇಟ್ಕೊಂಡು ನಾವು ಜೀವನ ಮಾಡಲಿಕ್ಕಾಗಲ್ಲ. ನಾವು ಯಾವಾಗಲೂ ನಂಬಿಕೆಯ ಮೇಲೆ ಜೀವನ ಮಾಡಿದಂಥ ಜನ, ವಿಶ್ವಾಸದ ಮೇಲೆ ಜೀವನ ಮಾಡಿದಂಥ ಜನ, ಒಬ್ಬರಿಗೊಬ್ಬರು ಪರಸ್ಪರ ಅರಿತುಕೊಂಡು ಅನುಸಂಧಾನ ಮಾಡಿಕೊಂಡು ಬದುಕನ್ನು ನಡೆಸಿದಂಥ ಜನ. ನಮ್ಗೆ ಯಾವುದು ಪುಸ್ತಕ ಬೇಡ. ನಮಗೆ ನಾ ಹೇಳ್ತೀನಿ, ಈ ಊರು ತುಂಬ ಇನ್ಮೇಲೆ ನಾನು ಪುಸ್ತಕದ ಮೊದಲೇ ಪೇಜಲ್ಲಿ ಎಲ್ಲ ಕಡೆ ಫಲಕಗಳನ್ನು ಹಾಕಬೇಕು. ನೀವೆಲ್ಲ ಟ್ಯಾಕ್ಸ್ ಕೊಡಬೇಕು. ಯಾವುದಕ್ಕೆ ಟ್ಯಾಕ್ಸ್ ಕೊಡಬೇಕು? ನಿಮ್ಮ ಮನೇಲಿ ಕಕ್ಕಸಿದೆಯಾ? ಅದಕ್ಕೆ ಟ್ಯಾಕ್ಸು. ನಿಮ್ಮ ಮನೇಲಿ ಕೆಲಸವ್ರು ಬರ್ತಾರಾ, ಕೂಲಿ ಆಳು ಮನೆಗೆ ಅಡುಗೆ ಕಸ ಹೊಡಿಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ, ಅದಕ್ಕೆ ಟ್ಯಾಕ್ಸು. ಮನೆ ಕಟ್ಟಿದೆಯಾ? ಅದಕ್ಕೆ ಟ್ಯಾಕ್ಸು. ಮನೆ ಕಟ್ಟೋನಿದೆಯಾ? ಅದಕ್ಕೆ ಟ್ಯಾಕ್ಸು. ಮನೆ ಕಟ್ಟಿ ಅದರ ರಿನೋವೇಷನ್ ಮಾಡ್ತೀಯಾ? ಅದಕ್ಕೆ ಟ್ಯಾಕ್ಸು. ಇನ್ನೊಬ್ಬರು ಜಮೀನು ತೊಗೋತೀಯಾ? ಅದಕ್ಕೆ ಟ್ಯಾಕ್ಸು. ಎಲ್ಲದಕ್ಕೂ ಟ್ಯಾಕ್ಸ್ ಆಗ್ತದೆ. ಪಾಪ ಜನ ಜರ್ಜರಿತ ಆಗಿಬಿಡ್ತಾರೆ. ಇಲ್ಲ, ನಿಮ್ಮ ಒಳ್ಳೆಯದಕ್ಕೆ ನಾವು ಈ ದುಡ್ಡನ್ನು ಬಳಸ್ತೀವಿ, ನಾವೇನು ಮನೆಗೆ ತೊಗೊಂಡು ಹೋಗಲ್ಲ. ಇದೆಲ್ಲ ಇರೋದು ಪಬ್ಲಿಕ್ ವೆಲ್ಫೇರ್ಗೆ, ನಿಮಗೋಸ್ಕರ ಮಾಡಿರೋದು. ಇದು ನಾವು ಇಡೀ ಊರನ್ನು ಚೆನ್ನಾಗಿ ಮಾಡಬೇಕು ಅಂತ ಬಂದಿದ್ದೀವಿ. ಅವರಿಗೆ ಭಾಳ ದೊಡ್ಡ ಕಣ್ಣಿಗೆ ಸಮಸ್ಯೆ ಆಗೋದು ಈ ದಾಂಡಿಗ. 30 ಅಡಿ ಎತ್ತರ ಇದ್ದಾನೆ, ಅಂಥ ಪರ್ಸನಾಲಿಟಿ. ಆಮೇಲೆ ಈತನ ಮಾತನ್ನು ಇಡೀ ಊರವ್ರು ಕೇಳ್ತಾರೆ. ಈತ ಇದ್ದರೆ ನಮಗೆ ಬೆಲೆ ಇರೋಲ್ಲ.
ನಾವು ನಮ್ಮ ಹಠಾಟೋಪವನ್ನು ಮೆರಬೇಕು ಅಂತಂದರೆ, ನಾವು ಇಷ್ಟ ಬಂದಂಗೆ ಮಾಡಬೇಕಂದ್ರೆ, ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅಂದರೆ, ವಿಲಾಸಿ ಜೀವನವನ್ನು ಮಾಡಬೇಕಂದ್ರೆ, ಲೋಲೋಪತೆಯನ್ನು ಮಾಡಬೇಕಂದ್ರೆ ಇವರನ್ನು ಮೊದಲು ನಾವು ಹಾಳು ಮಾಡಬೇಕು. ಹಾಳು ಮಾಡಬೇಕು ಅಂತಾರೆ. ಹಾಗಾದರೆ ಹೆಂಗೆ ಮಾಡೋದು? ಇಡೀ ಊರು ಜನ ಆತನ ಪರವಾಗಿದ್ದಾರಪ್ಪ, ಏನು ಮಾಡೋದೀಗ? ದಿನ ಬೆಳಗ್ಗೆ ಎದ್ದರೆ ಆತನನ್ನು ರಸ್ತೆಯಲ್ಲಿ ಬೈಯೋದು, ಆತನ ಮೇಲೆ ಒಂದು ಕೇಸ್ ಹಾಕೋದು, ಬಾ ಸ್ಟೇಷನ್ಗೆ ಅನ್ನೋದು, ಕಂಪ್ಲೇಂಟ್ ಬರುತ್ತೆ. ಪಾಪ ಒಂದು ಮಾತು ಮಾತಾಡೋಲ್ಲ. ಕಂಪ್ಲೇಂಟ್ ತೊಗೊಳಪ್ಪ, ಕಂಪ್ಲೇಂಟ್ ಬರುತ್ತೆ. ಏನು ಮಾಡಬೇಕು? 2 ದಿವಸ ಆಯಿತು, ಬಂದು ಜೈಲಲ್ಲಿ ಬಿಟ್ಟು ಕಳಿಸಿದ್ರು. ಮತ್ತೆ ಬಂದು ನಿನ್ನ ಗಡಿಪಾರು ಮಾಡ್ತೀವಿ. 2 ದಿವಸ 3 ದಿವಸ ಹೋಗು, ಮತ್ತು ವಾಪಸ್ ಬಂದ. ಜನರಿಗೆ ಬೇಜಾರಾಗ್ಬಿಡ್ತು. ಎಲ್ಲರೂ ಇಂಥ 30 ಅಡಿ ದಾಂಡಿಗ, ಇವ್ರು ನೋಡಿದ್ರೆ ಶಿಂಗಳಿಕ್ಯ, ಕೃಷಕಾಯ, ಕರ್ರಗೆ ಅಸಹ್ಯವಾಗಿದ್ದಾರೆ ಇವರೆಲ್ಲ. ತಲೆ ಮೇಲೆ ಕೂದಲಿಲ್ಲ, ಮುಖ ನೋಡಿದರೆ 100 ಕಾಯಿಲೆ ಇದಾವಂತ ಗೊತ್ತಾಗುತ್ತೆ. BP, ಶುಗರು, ಏನೇನು ಇರಬೇಕೋ ಏನೇನು ಇರಬಾರ್ದು ಎಲ್ಲ ಕಾಯಿಲೆ ಇರುವಂಥವ್ರು ಇವರೆಲ್ಲ ಶಿಂಗಳಿಕ್ಯಗಳು. ಇವರು ಬಂದು ಈ ರೀತಿ ಶಿಂಗಳಿಕೆ ಅಂದರೆ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಒಂದು ರೀತಿಯ ಕೋತಿ, ಮಂಗ, ಕರ್ರಗಿರುತ್ತೆ ಅದು. ಅದ್ರ ಮೇಲೆ ಒಂದು ರೀತಿಯ ಗ್ರೇ ಕಲರ್ ಕೂದಲಿರ್ತಾವೆ ಅದ್ರ ಮೇಲೆ. ಮಂಗನ ಥರ ಅಲ್ಲ, ಶಿಂಗಳಿಕೆ ಅಂತ ಕರೀತಾರೆ. ಅದೊಂದು ಪ್ರಾಣಿ. ಆ ರೀತಿಯಾದಂಥ ಜನ ಇರ್ತಾರೆ ಇವರೆಲ್ಲರೂ. ಏನು ಜನರಿಗೆ ಬೇಜಾರಾಗ್ಬಿಡ್ತದೆ. ಅಲ್ಲರಿ ಇಂಥ ದೊಡ್ಡ ದಾಂಡಿಗೆ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಯಾಕೆ ಈತ ದಿನ ಇವರಿಂದ ಇಷ್ಟೊಂದು ವೇದನೆಯನ್ನು ಅನುಭವಿಸ್ತಾ ಇದ್ದಾನೆ? ಯಾಕೆ ಇಷ್ಟೊಂದು ಇಷ್ಟೆಲ್ಲ ರಂಪ ಮಾಡಿದ್ರು ಸಹನೆಯಿಂದ ಓಡಾಡ್ತಾ ಇದ್ದಾನೆ? ಏನಾರು ಮಾಡಬೇಕಲ್ಲ ಅಂತ ಜನ ಆತನಿಗೆ ಕೇಳ್ತಾರೆ. ಕೇಳಿದಾಗೆಲ್ಲ ಆತ ನಗ್ತಿರ್ತಾನೆ, ನಗ್ತಿರ್ತಾನೆ. ಏನು ಮನುಷ್ಯನ ಇವನು ಯಾವ ರೀತಿ ರೀ ಇವನು? ಗಂಡಸ ಅಲ್ಲ ಇವನು, ನೋಡೋಕೆ ದೊಡ್ಡ ಆತ, ಅಷ್ಟೇ 30 ಅಡಿ ಎತ್ತರ ಇದ್ದಾನೆ, 500-600 kg ಇದ್ದಾನೆ. ಇಂಥವ್ನು ಏನು ಮಾಡಿದ್ರು? ಒಂದು ದಿವಸ ಯಾವಾಗ ಅತೀ ಉಪಟಳವನ್ನು ಜನರಿಗೆ ಕೊಡ್ಲಿಕ್ಕೆ ಶುರು ಮಾಡ್ತಾರೋ, ಅವು ಒಂದು ದಿವಸ ಬೆಳಗ್ಗೆ ಅಲ್ಲೊಂದು ಸಭೆ ಸೇರಿರ್ತವೆ, ಶಿಂಗಳಿಕೆ ಜಾತಿವು ಎಲ್ಲ. ಇವು ಹೋಗ್ತಾನೆ, ಹಿಂಗೆ ಕೈ ಹಾಕ್ತಾನೆ. ಆತನ ಕೈ 100 ಅಡಿ ಅಗಲ ಇರುವಷ್ಟು ದೊಡ್ಡದಿರ್ತದೆ. ಕೈ ಹಾಕ್ತಾನೆ, ಇಷ್ಟೂ ಆ ಕೈಯಲ್ಲಿ ಬರ್ತವೆ. ಹಿಂಗೆ ಕೈ ಹಾಕಿ ಹಿಂಗೆ ಎತ್ತಾನೆ, ಹಿಂಗೆ ಬಿಸಾಕ್ತಾನೆ. ಹಿಂಗೆ ಬಿಸಾಕಿದ್ದು ಎಷ್ಟು ಎತ್ತರದ ಮೇಲೆ ಹೋಗುತ್ತೆ ಅಂದರೆ ನಭೋಮಂಡಲವನ್ನು ತಲುಪಿರಬೇಕು ಅಷ್ಟು ಎತ್ತರಕ್ಕೆ ಹೋಗಿ ಆ ಊರು ಹೊರಗಡೆ ಒಂದು ಸಮುದ್ರ ಇರುತ್ತೆ, ಆ ಸಮುದ್ರಕ್ಕೆ ಹೋಗಿ ಬೀಳ್ತವೆ. ಅಂದರೆ ಒಬ್ಬ ವ್ಯಕ್ತಿಯ ಸಹನೆಯನ್ನು ಯಾರಾದರೂ ಪರೀಕ್ಷೆ ಮಾಡಿದರೆ ಆತ ಸುಮ್ಮನೆ ಇರ್ತಾನೆ ಅಂದರೆ ಒಂದು ದಿವಸ ಆತ ನಾಶ ಮಾಡುವಂಥ ಶಕ್ತಿಯನ್ನು ಹೊಂದಿರ್ತಾನೆ. ಆ ನಾಶ ಮಾಡುವ ಶಕ್ತಿ ಆತ ತೋರಿಸುವವರೆಗೂ ಇವರು ಆ ಕೆಲಸವನ್ನು ಮಾಡಲಿಕ್ಕೆ ಹೋಗಬಾರ್ದು ಅನ್ನೋದಕ್ಕೆ ಈ ಕಥೆಯನ್ನು ಹೇಳಿದೆ. ಇವತ್ತು ನಡೀತಾ ಇರುವಂಥ ವಿದ್ಯಮಾನವನ್ನು ನೋಡಿದಾಗ ಈ ಕಥೆ ಹೆಚ್ಚು ಸೂಕ್ತ ಅಂತ ನನಗನ್ನಿಸ್ತು. ಇಡೀ ದೇಶಾದ್ಯಂತ ಅತಿ ಹೆಚ್ಚು ಸುದ್ದಿಯಲ್ಲಿರೋದು ಯಾವುದು ಹೇಳಿ? ಸುದ್ದಿಯಲ್ಲಿ ಯಾವುದಿರೋದು ಅಂದರೆ ಕರ್ನಾಟಕದಲ್ಲಿ ಈ ರೀತಿಯಾದಂಥ ರಗಳೆಗಳ ವಿಚಾರ. ಯಾವುದಾದ್ರೂ ಅಭಿವೃದ್ಧಿ ಯೋಜನೆಯ ಬಗ್ಗೆ ನೀವು ಎಲ್ಲರೂ ಸುದ್ದಿ, ಕರ್ನಾಟಕದ್ದು ಎಲ್ಲಾದರೂ ದೇಶಾದ್ಯಂತ ಸುದ್ದಿ ಆಗಿದ್ದು ನೋಡಿದಿರಾ? ಅಲ್ಲಿ ಯಾವುದೋ ವಿಶಾಖಪಟ್ಟಣಂನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಾಟಾ ಸೆಂಟರ್ ಮಾಡಲಿಕ್ಕೆ 1.5 ಲಕ್ಷ ಕೋಟಿ ರೂಪಾಯಿ ಹಾಕ್ಲಿಕ್ಕೆ ಗೂಗಲ್ ಬರುತ್ತೆ. ಇನ್ಯಾವುದೋ ಕಂಪ್ನಿ ಬೇರೆ ದೇಶದಿಂದ ಬಂದು ಇನ್ನೆಲ್ಲೋ ಮತ್ತೊಂದು ರಾಜ್ಯಕ್ಕೆ ಹೋಗುತ್ತೆ, ಇನ್ಯಾವುದೋ ಗುಜರಾತ್ಗೆ ಹೋಗುತ್ತೆ, ಇನ್ಯಾವುದೋ ಮಹಾರಾಷ್ಟ್ರಕ್ಕೆ ಹೋಗುತ್ತೆ. ಕರ್ನಾಟಕದಲ್ಲಿ ಕೇಳಿದರೆ ಒಂದೋ ಇಲ್ಲಿರುವಂಥ ರಸ್ತೆ ಗುಂಡಿಗಳು, ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಾರೆ ನಮ್ಮ DK ಶಿವಕುಮಾರ್. ಏನೋ ಕರಿಟೋಪಿ ಅಂತಾರೆ. ಧ್ವನಿ, ಆ ಭಾಷೆ ಶೈಲಿ, ಆ ದುರ್ವರ್ತನೆ ಎದ್ದು ಕಾಣುತ್ತೆ. ಟೋಪಿಯನ್ನು ಹಾಕಿರೋ ವ್ಯಕ್ತಿ ಯಾರೇ ಇರಲಿ ಅವ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಆದರೆ ನೀವು ಕರೆಯೋದಿದೆಯಲ್ಲ, ಮಾಜಿ ರೌಡಿ ಅಂತ ನಿಮ್ಗೆ ಕರೆದ್ರೆ ಹೆಂಗಿರುತ್ತೆ ಸ್ವಾಮಿ? ಕರ್ಸ್ಕೋತೀರ ನೀವು? ಕರಿ ಟೋಪಿ ಅಂತ ಮರ್ಯಾದೆ ಕೊಡ್ಬೇಕಲ್ಲ. ಚಡ್ಡಿ 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 ಅಂತ. ಚಡ್ಡಿ ಅನ್ನೋದು ಅವಮಾನಕರ ಶಬ್ದ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಒಬ್ಬ ವ್ಯಕ್ತಿ ಗಣವೇಶವನ್ನು ಧರಿಸಿ ನಿಲ್ತಾನೆ ಅಂದರೆ, ಒಂದು ದಂಡವನ್ನು ಹಿಡಿದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಆತ ನೋಡಿದ ತಕ್ಷಣ ಸೆಲ್ಯೂಟ್ ಹೊಡಿಬೇಕು ಅನ್ಸತ್ತೆ, ನಿಂತು ಪ್ರೇಯರ್ ಮಾಡಬೇಕು ಅನ್ಸತ್ತೆ. ಆ ರೀತಿಯ ವೇಷಭೂಷಣ ಇರೋದು. ಅದನ್ನು ನೀವು ಚಡ್ಡಿ ಅಂದ್ಬಿಡೋದು, ಅದು ನೀವು ಸಂಘಿ ಅಂದ್ಬಿಡೋದು, ಕರಿ ಟೋಪಿ ಅಂದ್ಬಿಡೋದು. ಹಾಗೆ ಅನ್ನೋ ಮೂಲಕ ನೀವು ದೊಡ್ಡವರಾಗಲಿಕ್ಕಂತೂ ಸಾಧ್ಯ ಇಲ್ಲ. ಆದರೆ ನೀವು ಎಷ್ಟು ನೀಚರು, ಎಷ್ಟು ಕ್ಷುಲ್ಲಕರು ಎನ್ನುವುದು ಇದರಿಂದ ಮತ್ತೆ ಮತ್ತೆ ಸಾಬೀತಾಗತ್ತೆ. ಹಿಂದೂ ಧರ್ಮದ ಮೇಲೆ ನಿರಂತರವಾದ ಈ ರೀತಿಯ ದಾಳಿ 1947ರಲ್ಲಿ ನಡೀತಾ ಇದೆ. ಹೆಸರಿಗೇನೋ ಪಂಡಿತ್ ಅಂತ ಸೇರಿಸ್ಕೊಂಡ್ಬಿಟ್ಟಿದ್ರು ಜವಾಹರ್ಲಾಲ್ ನೆಹರು ಅವರು. ಕಾಶ್ಮೀರದಲ್ಲಿದ್ದರಿಂದ ಬಹುಶಃ ಹಂಗೆ ಇಟ್ಕೊಂಡಿರ್ಬೇಕು ಅನ್ಕೋತೇನೆ ನಾನು. ಅಲ್ಲಿ ಪಂಡಿತ್ ಸಮುದಾಯ ನಮ್ಮ ಹಿಂದೂ ಸಮುದಾಯ. ಆದರೆ ಪಕ್ಕಾ ಹಿಂದೂ ವಿರೋಧಿಯಾದಂಥ ವ್ಯಕ್ತಿ. ಒಂದಲ್ಲ 100 ಉದಾಹರಣೆಗಳು ನಾನು ನಿಮ್ಗೆ ಹೇಳಬಲ್ಲೆ. ಅದ್ರ ಬಗ್ಗೆ ಹರಟೆ ಕೇವಲ ಒಂದು 20 ನಿಮಿಷಕ್ಕೆ ಸೀಮಿತ ಆಗೋದ್ರಿಂದ ಅದನ್ನು ಇವತ್ತು ನಾನು ಹೇಳ್ತಾ ಇಲ್ಲ. ಅದರ ನಂತರ ಇಂದಿರಾ ಗಾಂಧಿ ಬಂದರು. ಇಂದಿರಾ ಗಾಂಧಿಗೆ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ,
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ರೀತಿಯಾಗಿ ಬೆಳೀತಾ ಇದೆಯಲ್ಲ, ಯಾರು ಸಂಬಳ ತೊಗೊಳ್ಳೋದಿಲ್ಲ, ಯಾರಿಗೂ ಪಗಾರ ಇಲ್ಲ, ಯಾರಿಗೂ ಆಫೀಸ್ ಇಲ್ಲ, ಆಮೇಲೆ ಯಾರು ಪೋಸ್ ಕೊಟ್ಕೊಂಡು ಕೆಂಪು ದೀಪ ಇಟ್ಕೊಂಡು ಜೀಪ್ ಹಾಕ್ಕೊಂಡು ಓಡಾಡೋದಿಲ್ಲ, ಅವ್ರು ಬಂದ ತಕ್ಷಣ ಪ್ರೋಟೋಕಾಲು ಅಂತಿಲ್ಲ, ಎಲ್ಲ ನೆಲದ ಮೇಲೆ ಕೂತ್ಬಿಡ್ತಾರೆ. ಇವ್ರು ಹೇಳಿದ್ರೆ ಇಡೀ ದೇಶದಲ್ಲಿ ಒಂದೇ ಒಂದು ಕ್ಷಣದಲ್ಲಿ ಏನು ಬೇಕಾದರೂ ಸಾಧ್ಯ ಆಗತ್ತೆ. ಇವರನ್ನು ನಾವು ಇಷ್ಟು ಪ್ರಬಲರಾಗಿರುವಂಥ ಒಂದು ಸಂಸ್ಥೆಯನ್ನು ಬಿಡಬಾರ್ದು. 1975ರಲ್ಲಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ಮೊಟ್ಟ ಮೊದಲ ಟಾರ್ಗೆಟ್ RSS. ನಿಷ್ಕಾರಣವಾಗಿ ಭೂಗತರಾದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರು ಯಾರೂ ಸುಮ್ಮನಿರಲಿಲ್ಲ. ಎಲ್ಲರೂ ದೇಶಕ್ಕಾಗಿ ಕೆಲಸ ಮಾಡಿದರು, ಎಲ್ಲರೂ ಜನರಲ್ಲಿ ಜಾಗೃತಿ ಉಂಟು ಮಾಡುವ ಕೆಲಸ ಮಾಡಿದರು. ಅವರೆಲ್ಲ ಮುಂದೆ ದೊಡ್ಡ ದೊಡ್ಡ ಪೋಸ್ಟ್ ಹೋದರು. ಅಡ್ವಾಣಿ, ಅಟಲ್ ಬಿಹಾರಿ ವಾಜಪೇಯಿ, ದೊಡ್ಡ ದೊಡ್ಡವರೆಲ್ಲ ಜೈಲಿನಲ್ಲಿದ್ದು ಬಂದವರು. ತದನಂತರ ರಾಜೀವ್ ಗಾಂಧಿ ಬಂದರು. ರಾಜೀವ್ ಗಾಂಧಿಗೂ ರಾಜಕಾರಣಕ್ಕೆ ಏನು ಸಂಬಂಧ ರೀ? ಪೈಲಟ್ಟು ಓಡಿಸ್ಕೊಂಡಿದ್ದವರು, ವಂಶ ಪಾರಂಪರ್ಯದ ರಾಜಕಾರಣ ಬಂದರು. ಅವ್ರ ಹತ್ಯೆ ಆಯಿತು, ಅವ್ರು ಹೆಂಡ್ತಿ ಬಂದರು. ಅವ್ರಿಗಂತೂ ದೇಶಕ್ಕೂ ಭಾರತಕ್ಕೂ ಅವ್ರಿಗೂ ಏನೂ ಸಂಬಂಧವೇ ಇಲ್ಲ. ಪ್ಯಾಕಪ್ ಮಾಡಿಕೊಂಡು ಊರಿಗೆ ವಾಪಸ್ ಹೋದವ್ರನ್ನ ಗುಲಾಮ್ ನಬಿ ಆಜಾದ್ ಕರ್ಕೊಂಬಂದು ದಯವಿಟ್ಟು ಹೋಗಬೇಡಿ, ಅರ್ಧ ಗಂಟೆ ಒಳಗೆ ನಿಮ್ಮ ನಿರ್ಧಾರ ತಿಳಿಸಿ, ನೀವು ಈಗ ತೀರ್ಮಾನ ತೊಗೊಳ್ಳಿಲ್ಲ ಅಂದರೆ ಇನ್ನೆಂದು ತೊಗೊಳಕ್ಕಾಗಲ್ಲ, ನೀವು ಅಧ್ಯಕ್ಷ ಆಗಬೇಕು ಅಂತ ಹಠ ಹಿಡಿದು ತಂದು ಕೂಡಿಸಿ ಹೋದ ಪುಣ್ಯಾತ್ಮ. ಅಲ್ಲೂ ಕಾಶ್ಮೀರದಲ್ಲಿ ಕೂತಿದ್ದಾನೆ. ಇವತ್ತು ಇಡೀ ದೇಶ ಅನುಭವಿಸ್ತಾ ಇದೆ ಇವರಿಂದ. ಒಂದೇ ಒಂದು ದಿವಸ ಚುಚೇಂದ್ರ ಕಡ್ಡಿ ಹಿಡಿದು ಸೋನಿಯಾ ಗಾಂಧಿ ಎಲ್ಲರೂ ತೋರಿಸ್ಬಿಟ್ರು ನೋಡೋಣ. ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ತೋರಿಸ್ಬಿಡ್ರಿ, ಎಲ್ಲರೂ ಒಂದು ದಿವಸ ಎಳ್ಳು ಕೊಟ್ಟು ತೋರಿಸ್ರಿ, ಎಲ್ಲರೂ ಒಂದು ಬನ್ನಿ ಕೊಟ್ಟು ತೋರಿಸ್ರಿ, ಯಾವುದಾದ್ರೂ ಹಿಂದೂ ಹಬ್ಬ ಮಾಡಿ ತೋರಿಸ್ರಿ, ಯಾವುದಾರ ಗಣೇಶನ ಪೂಜೆ ಮಾಡಿ ತೋರಿಸಿ, ಎಲ್ಲರೂ ತೋರಿಸ್ರಿ. ಇವರು ಚೇರ್ಪರ್ಸನ್ ಆಗಿ ಸೂಪರ್ ಪ್ರೈಮ್ ಮಿನಿಸ್ಟರಾಗಿ 10 ವರ್ಷ ಈ ದೇಶವನ್ನು ಆಳ್ಬಿಟ್ರು. ಆವಾಗ ಹಿಂದೂಗಳ ಮೇಲೆ ಕೊಟ್ಟಂಥ ಕಿರುಕುಳ ಇದೆಯಲ್ಲ, 2004ರಿಂದ 2014 ಇದ್ದವರು 2014 ನಂತರ ಮತ್ತೆ ಕಾಂಗ್ರೆಸ್ ಬಂದಿದ್ದರೆ ನಾನು ಈ ರೀತಿ ಬಂದು ಮೆದುರಿಗೆ ಮಾತಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆ ರೀತಿಯಾದಂಥ ಬಿಲ್ಗಳನ್ನು ಪಾಸ್ ಮಾಡಲಿಕ್ಕೆ ಇವರೆಲ್ಲ ತಯಾರು ಮಾಡಿಕೊಂಡ್ರು. ಕೇವಲ ಮತ್ತು ಕೇವಲ ಚುನಾವಣೆಯಾದಂಥ 103 ಪ್ರತಿಷ್ಠಿತ ದಿಲ್ಲಿಯ ಆಸ್ತಿಗಳನ್ನು ವಕ್ಫ್ ಕಾಯ್ದೆಯ ಮೂಲಕ ವಕ್ಫ್ಗೆ ಹಸ್ತಾಂತರ ಮಾಡಿದ್ದಾರೆ ಅಂತಂದರೆ ಇವರು ದೇಶವನ್ನು ಮಾರ್ಕೊಳ್ಳಿಕ್ಕೆ ಸಿದ್ಧರಾದ ಜನ ಹೌದಲ್ವಾ? ನನಗೆ ದಯವಿಟ್ಟು ಹೇಳಿ. ನಿನ್ನೆ ಒಂದು ಅದ್ಭುತವಾದಂಥ ಜಡ್ಜ್ಮೆಂಟ್ ಬಂದಿದೆ ಸ್ವಾಮಿ, ಹಿಮಾಚಲ್ ಪ್ರದೇಶದ ಹೈಕೋರ್ಟ್ನಿಂದ ಬಂದಿರೋದು. ಅದನ್ನು ಹೇಳುವ ಮೂಲಕ ಇವತ್ತಿನ ಸಂಚಿಕೆ ಮುಗಿಸ್ತೇನೆ. ಯಾಕಂದರೆ ಒಂದು ಹರಟೆಯನ್ನು ಮುಗಿಸುವಾಗ ಒಂದು ಒಳ್ಳೆಯ ನರೇಟಿವ್ನಿಂದ ಮುಗಿಸೋಣ, ಒಂದು ಶುಭ ಸೂಚನೆಯಿಂದ ಮುಗಿಸೋಣ. ಯಾಕಂದ್ರೆ ನಾಳೆಯಿಂದ ನೀವು ಮತ್ತೆ ಹಬ್ಬದಲ್ಲಿ ನಿರತರಾಗಿಬಿಡ್ತೀವಿ. ದೀಪಾವಳಿ ಹಬ್ಬ ಶುರುವಾಗುತ್ತೆ. ಹಬ್ಬ ಶುರುವಾಗಿದೆ ಅಂತ ನಮ್ಮ ಸಂಚಿಕೆಯನ್ನು ನಾನು ನಿಲ್ಲಿಸಬಾರ್ದು ಅಂದ್ಕೊಂಡಿದ್ದೀನಿ. ಸಾಧ್ಯ ಆದಷ್ಟು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹಿಮಾಚಲ್ ಪ್ರದೇಶದಲ್ಲಿ ಆದಂಥ ಒಂದು ಅದ್ಭುತವಾದ ರಿಮಾರ್ಕೆಬಲ್ ಹಿಸ್ಟಾರಿಕಲ್ ಏನು ಹೇಳಿ ನನಗೆ ಆದ ಸಂತೋಷವನ್ನು ಹಂಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಿಮಾಚಲ್ ಪ್ರದೇಶದಲ್ಲಿ ಕಾಶ್ಮೀರ್ ಚಂದ್ ಶಡ್ಯಾಲ್ ಅನ್ನುವಂಥ ಒಬ್ಬ ವ್ಯಕ್ತಿ ಕೋರ್ಟಿಗೆ ಕೇಸ್ ಹಾಕ್ತಾರೆ. ಏನಂತಂದರೆ ಹಿಮಾಚಲ್ ಪ್ರದೇಶದಲ್ಲಿ ನಿಮಗೆ ಸುಖ್ವೀಂದರ್ ಸುಕ್ಕು ಅವರ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ. ಹಿಮಾಚಲ್ ಪ್ರದೇಶದ ಬಗ್ಗೆ ನಿಮ್ಗೆ ಹೇಳ್ಬೋದು, 98% ಹಿಂದೂಗಳಿರುವಂಥ ರಾಜ್ಯ ಅದು. ನಿಮ್ಗೆ ಖುಷಿಯಾಗಿಬಿಡುತ್ತೆ ಹಿಮಾಚಲ್ ಪ್ರದೇಶಕ್ಕೆ ಹೋಗ್ಬಿಟ್ರೆ. ಅಲ್ಲಿಯ ದೇವಸ್ಥಾನಗಳು, ಅಲ್ಲಿಯ ರಮ್ಯವಾದ ಪರಿಸರ, ದಿವ್ಯತೆ, ಸೊಬಗು, ಶಬ್ದಗಳೇ ಇಲ್ಲ ನನ್ನ ಹತ್ರ. ಅಂಥ ರಾಜ್ಯ. ಅಲ್ಲಿ ಪಿಂಕಿ ಹೋಗಿ ಒಂದು 5 ಆಮಿಷಗಳನ್ನು ಅಲ್ಲಿಯ ಜನರಿಗೆ ಒಡ್ಬಿಡ್ತಾರೆ ಹಿಂದೂಗಳಿಗೆ. ನಾವು ಅಮಾಯಕರು ಹಿಂದೂಗಳು, ಏನೋ ಹೇಳಿದ್ರೆ ನಂಬಿಡ್ತೀವಿ. ನಂಬಿ ಈ ಸುಖ್ವೀಂದರ್ ಸುಕ್ಕು ಕಾಂಗ್ರೆಸ್ ಸರ್ಕಾರಕ್ಕೆ ಮತಗಳು ಬಿದ್ದುಬಿಡ್ತವೆ. ಬಿದ್ದ ಮೇಲೆ ಅಲ್ಲಿ ಸರ್ಕಾರ ಯಾವ ರೀತಿ ಲೂಟಿ ಮಾಡಲಿಕ್ಕೆ ಶುರು ಮಾಡುತ್ತೆ ಅಂತಂದರೆ ಯಾವ ದುಡ್ಡನ್ನು ಬಿಡೋದಿಲ್ಲ. ಮನೆಯಲ್ಲಿ ಟಾಯ್ಲೆಟ್ ಎಷ್ಟಿದ್ದಾವೆ ಹೇಳಿ ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತೀನಿ ಅಂತಾನೆ ಸುಖ್ವೀಂದರ್ ಸಿಂಗ್ ಸುಕ್ಕು. ಇದ್ಯಾವುದು ಉತ್ಪ್ರೇಕ್ಷೆ ಅಲ್ಲ, ನಾನು ಹೇಳ್ತಾ ಇರೋದು 100ಕ್ಕೆ 100 ದಿಟ್ಟ ಸಾಕ್ಷ್ಯಾಧಾರಗಳ ಸಹಿತ ಹೇಳ್ತಾ ಇರೋದು. ನಾನು ಮಾಡುವ ಪ್ರತಿ ಸಂಚಿಕೆಯೂ ಕೂಡ ನಾಳೆ ಕೋರ್ಟ್ಗೆ ಹೋದರೆ ಅದನ್ನು ಹೇಗೆ ಎದುರಿಸಬೇಕು ಅನ್ನುವಂಥ ಆಲೋಚನೆ, ಮುಂಜಾಗ್ರತೆ ಎಲ್ಲವನ್ನೂ ಇಟ್ಕೊಂಡೇ ಮುನ್ನೆಚ್ಚರಿಕೆಯೊಂದಿಗೆ ಪ್ರತಿ ಸಂಚಿಕೆ ಮಾಡೋದು. ನಾನು ಅಸಂವಿಧಾನಿಕವಾಗಿ ಮಾತನಾಡುವುದಿಲ್ಲ, ಅಸಭ್ಯವಾಗಿ ಹೇಳುವುದಿಲ್ಲ, ಮತ್ತು ಸಂವಿಧಾನವನ್ನು ಬಿಟ್ಟು ಯಾವುದೇ ವಿಷಯವನ್ನು ಪ್ರಸ್ತಾಪ ಮಾಡೋದಿಲ್ಲ. ಇದು ನಂದು ಡಿಸ್ಕ್ಲೇಮರ್. ಯಾವತ್ತಿದ್ರೂ ಬರ್ಕೊಂಬಿಡೋದು. ನೀವು ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡಿ, ಉಡಾಫೆ ಮಾತಾಡಿ, ಜನರನ್ನು ಉದ್ದೀಪನಗೊಳಿಸಿ ಜನ ವಾ ಮಾಡಿ ಆ ರೀತಿ ನಮಗೆ ಸಂಚಿಕೆಗಳನ್ನು ಮಾಡೋ ಅಗತ್ಯವೂ ಇಲ್ಲ. ಜನರಿಗೆ ಆ ರೀತಿಯ ದಾರಿಗೆ ತಪ್ಪಿಸುವಂಥ ಕೆಲಸ ಮಾಡಬಾರ್ದು. ವಿಷಯಕ್ಕೆ ಬರ್ತೀನಿ. ವಿಷಯ ಈ ಕಾಶ್ಮೀರ್ ಚಂದ್ ಶಡ್ಯಾಲ್ ಅಂತೇನಿದೆ, ಈತ ಹಿಮಾಚಲ್ ಪ್ರದೇಶದ ಹೈಕೋರ್ಟ್ನಲ್ಲಿ ಒಂದು ಕೇಸ್ ಹಾಕ್ತಾರೆ. ಏನಂದರೆ ಹಿಮಾಚಲ ಪ್ರದೇಶದಲ್ಲಿ ಅದಕ್ಕೆ ಧರ್ಮಭೂಮಿ ಅಂತ ಹೆಸರು. ಹಿಮಾಚಲ ಪ್ರದೇಶ ಅಷ್ಟು ಹಿಂದೂ ದೇವಸ್ಥಾನಗಳಿದ್ದಾವೆ. ಹಿಡಿಂಬಾದೇವಿ ದೇವಸ್ಥಾನದಿಂದ ಹಿಡಿದು ಎಲ್ಲ ಇದ್ದಾವ್ರಿ ಅಲ್ಲಿ ಒಂದು ಎಂಡೋಮೆಂಟ್ ಆ್ಯಕ್ಟ್ ಇದೆ. ಅಲ್ಲಿ ಹಿಂದೂ ಪಬ್ಲಿಕ್ ರಿಲಿಜಿಯಸ್ ಇನ್ಸ್ಟ್ರೂಮೆಂಟ್ ಆ್ಯಂಡ್ ಚಾರಿಟೇಬಲ್ ಆ್ಯಕ್ಟ್ 1984 ಅಂತ ಒಂದು ಆ್ಯಕ್ಟ್. ಅಲ್ಲಿಯ ಸರ್ಕಾರ ಏನು ಮಾಡುತ್ತೆ, ದೇವಸ್ಥಾನದ ದುಡ್ಡನ್ನೆಲ್ಲ ತೊಗೊಂಡೋಗಿ ಸರ್ಕಾರಿ ಕೆಲಸಕ್ಕೆ ಬಳಸುವಂಥ ದುರುಪಯೋಗ ಮಾಡಲಿಕ್ಕೆ ಶುರು ಮಾಡಿಬಿಡ್ತದೆ.
ಪಬ್ಲಿಕ್ ವೆಲ್ಫೇರ್ ಆ್ಯಕ್ಟಿವಿಟಿ ಅಂತ ಹೇಳ್ತಾರೆ. ಪಬ್ಲಿಕ್ ವೆಲ್ಫೇರಿಗೆ ಬಳಸ್ತಾ ಇದ್ದೀವಿ. ಈತ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋಗಿ ನಾವು ಭಕ್ತರು ಕೊಡುವಂತಹ ದಾನ ಏನಿದೆ, ಈ ದಾನ ಧರ್ಮಕ್ಕೆ ಮತ್ತು ಆ ದೇವಸ್ಥಾನಕ್ಕೆ, ದೇವಸ್ಥಾನದ ಅಭಿವೃದ್ಧಿಗೆ, ಅದರ ಜೀರ್ಣೋದ್ಧಾರಕ್ಕೆ, ಅದಕ್ಕೆ ಸಂಬಂಧಪಟ್ಟಂಥ ಸಮಗ್ರವಾದಂಥ ಬೆಳವಣಿಗೆಗೆ ಈ ದುಡ್ಡನ್ನು ಬಳಸಬೇಕು ಅಂತ ನಾವು ದೇವಸ್ಥಾನದಲ್ಲಿ ದಕ್ಷಿಣೆ ಹಾಕ್ತೀವಿ ದೇವರಿಗೆ. ಆ ದುಡ್ಡನ್ನು ತೆಗೆದುಕೊಂಡೋಗಿ ಎಕ್ಸ್ಚೆಕ್ಕರ್ಗೆ ಹಾಕಿ ಇದನ್ನು ಪಬ್ಲಿಕ್ಕಿಗೆ ಅಂತ ಬಳಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕ್ವಶನ್ ಕೇಳ್ತಾರೆ. ಪಬ್ಲಿಕ್ ವೆಲ್ಫೇರ್ಗೆ ಹೆಂಗೆ ಬಳಸ್ತೀರಾ ನೀವು? ರಸ್ತೆ ಮಾಡ್ತೀನಿ, ಮಸೀದಿ ಕಟ್ಲಿಕ್ಕೆ ಕೊಡ್ತೀನಿ, ದರ್ಗಾ ಇಂಪ್ರೂವ್ಮೆಂಟಿಗೆ ಕೊಡ್ತೀನಿ, ಉರಸ್ಸಿಗೆ ದಾನ ಮಾಡ್ತೀನಿ, ಮದರ್ಸಾಕ್ಕೆ ಕೊಡ್ತೀನಿ, ಬೇರೆ ಎಲ್ಲದಕ್ಕೂ ಕೊಡೋದು. ದೇವಸ್ಥಾನದ ದುಡ್ಡು ದೇವಸ್ಥಾನಕ್ಕೆ ಮಾತ್ರ ಕೊಡಲ್ಲ. ಈ ರೀತಿಯಾದಂಥ ಆಟಾಟೋಪ. ಅದಕ್ಕೆ ಹೇಳೋದು ನಾನು, ಇವೆಲ್ಲ ಇದಾವಲ್ಲ, ಇವು ರಜಾಕಾರರಿಗಿಂತ, ಮೊಘಲರಿಗಿಂತ, ಬ್ರಿಟಿಷರಿಗಿಂತ ಅಪಾಯಕಾರಿಯಾದಂಥ ನಮ್ಮ ದೇಶದ ನಮ್ಮ ಹಿತಶತ್ರುಗಳು. ಕೋರ್ಟ್ನಲ್ಲಿ ಜಡ್ಜು, ಡಿವಿಷನ್ ಬೆಂಚು, ಇದು ರೆಫರ್ ಆಗುವಂಥ ಕೇಸು. ಮುಂದೆ ಹೈಕೋರ್ಟ್ ಜಡ್ಜ್ಮೆಂಟ್ ಆಗಿರೋದ್ರಿಂದ ಉಳಿದ ಈ ದೇಶದಲ್ಲಿರುವಂಥ ಎಲ್ಲ ಹೈಕೋರ್ಟಲ್ಲಿ ರೆಫರ್ ಆಗಬಹುದಾದಂಥ ಕೇಸ್ ಇದು. ಬೇರೆ ಎಲ್ಲಿಟ್ಟರೂ ಇದು ಕ್ಲಿಕ್ ಆಗಲೇಬೇಕಿದು. ವಿವೇಕ್ ಸಿಂಗ್ ಠಾಕೂರ್ ಮತ್ತು ರಾಕೇಶ್ ಕೈಂತ್ಲಾ ಅಂತೇಳಿ ಇಬ್ಬರು ಜಸ್ಟಿಸ್ಗಳು. ವಿವೇಕ್ ಸಿಂಗ್ ಠಾಕೂರ್, ಜಸ್ಟಿಸ್ ರಾಕೇಶ್ ಕೈಂತ್ಲಾ ಅಂತ. ಅವರು ಎಷ್ಟು ಅದ್ಭುತವಾದಂಥ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ 38 ಪುಟದ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ನೀನು ಮೊನ್ನೆ ಆಗಿರೋ ಘಟನೆ ಇದು. ಅವ್ರು ಹೇಳ್ತಾರೆ, ದೇವಸ್ಥಾನದಲ್ಲಿ ಭಕ್ತ ಹಾಕುವಂಥ ಒಂದೊಂದು ರೂಪಾಯಿ ಕೂಡ ದೇವಸ್ಥಾನಕ್ಕೆ, ದೇವಸ್ಥಾನದ ಅಭಿವೃದ್ಧಿಗೆ, ಧರ್ಮಕ್ಕೆ ಬಳಕೆಯಾಗಬೇಕೇ ವಿನಃ ಅದನ್ನು ಎಕ್ಸ್ಚಕ್ಕರ್ಗೆ ತೆಗೆದುಕೊಳ್ಳುವುದಾಗಲಿ, ಅದನ್ನು ಡಿವಿಯೇಟ್ ಮಾಡುವುದಾಗಲಿ, ಅಥವಾ ಪಬ್ಲಿಕ್ ಯುಟಿಲಿಟಿಗೆ ಬಳಸುವುದಾಗಲಿ, ಪಬ್ಲಿಕ್ ವೆಲ್ಫೇರ್ಗೆ ಬಳಸುವುದಾಗಲಿ ಕಾನೂನು ರೀತಿಯ ಅಪರಾಧ ಇದು. ಏಕೆಂದರೆ ಒಬ್ಬ ವ್ಯಕ್ತಿ ದಕ್ಷಿಣೆಯನ್ನು ಹಾಕುವಾಗ ಇದು ದೇವರಿಗೆ ಸಲ್ಲಬೇಕು ಎನ್ನುವಂಥ ಶ್ರದ್ಧೆಯಿಂದ, ನಂಬಿಕೆಯಿಂದ ಹಾಕಿರ್ತಾನೆ. ನೀವು ಅದನ್ನು ತೆಗೆದುಕೊಂಡು ಹೋಗಿ ಬೇರೆ ಯಾವುದಕ್ಕೋ ಬಳಸಿಬಿಟ್ರೆ ಆತನ ನಂಬಿಕೆಗೆ ದ್ರೋಹ ಮಾಡಿದ ಹಾಗೆ ಆಗುತ್ತೆ. ಆದ್ದರಿಂದ ಇದಕ್ಕೆ ಸರಿಯಾದ ಲೆಕ್ಕವನ್ನು ಇಡಬೇಕು. ಅಲ್ಲಿರುವಂಥ ಧರ್ಮದರ್ಶಿ ಆತ ಕೇವಲ ಅದರ ಕಸ್ಟೋಡಿಯನ್ ಮಾತ್ರ, ಉಸ್ತುವಾರಿ ಮಾತ್ರ ಆತ. ಆದರೆ ಆ ದುಡ್ಡಿನ ಒಂದೊಂದು ರೂಪಾಯಿ ಕೂಡ ಆ ದೇವಸ್ಥಾನಕ್ಕೆ ಮತ್ತು ಆ ಧರ್ಮಕ್ಕೆ ಬಳಕೆಯಾಗಬೇಕೇ ವಿನಃ ಬೇರೆ ಯಾವುದಕ್ಕೂ ಬಳಕೆಯಾಗಕೂಡದು ಅಂತ ತೀರ್ಪನ್ನು ನೀಡಿದೆ. ಅದ್ಭುತವಾದಂಥ ರೂಲಿಂಗ್. ಖುಷಿಯಾಗಿಬಿಟ್ಟೆ ನಾನು. ಎಷ್ಟು ವರ್ಷದಿಂದ ಈ ದೇಶದಲ್ಲಿ ಹೋರಾಟ ನಡೀತಾ ಇದೆ. ದೇವಸ್ಥಾನದ ದುಡ್ಡನ್ನು ದೇವಸ್ಥಾನಕ್ಕೆ ಬಳಸಬೇಕು, ಇಲ್ಲ ಅಂದರೆ ನಮ್ಮ ಯಾಗಶಾಲೆ, ನಮ್ಮ ಗೋಶಾಲೆ, ನಮ್ಮ ಸಂಸ್ಕೃತ ಪಾಠಶಾಲೆ, ದೇವಸ್ಥಾನದ ಜೀರ್ಣೋದ್ಧಾರ, ಅನ್ನ ಸಂತರ್ಪಣೆ ಯಾವುದಕ್ಕಾರ ಬಳಸಿ. ಅದು ಬಿಟ್ಟು ಈ ನಿಮ್ಮ ಕಾರ್ನಲ್ಲಿ ಹಾಕ್ಕೊಳ್ಳೋ ಪೆಟ್ರೋಲ್ಗೆ, ಮಿನಿಸ್ಟರ್ ಪೆಟ್ರೋಲ್ಗೆ ಅವ್ರ ಮಕ್ಕಳು ಮಜಾ ಮಾಡಲಿಕ್ಕೆ ಪಬ್ಲಿಕ್ ಯುಟಿಲಿಗೆ ಅಂತ ಹೆಸರಿನಲ್ಲಿ ಸ್ವಂತ ಲೋಲುಪತಿಗೆ ದುಡ್ಡು ಬಳಕೆ ಆಗೋದಾದರೆ ಹಿಂದೂ ಧರ್ಮೀಯರು ದುಡ್ಡು ಹಾಕಿ ಏನು ಪ್ರಯೋಜನ ಹೇಳಿ ನೋಡೋಣ. ಅದೇ ನೀವು ದರ್ಗಾದಲ್ಲಿ ದುಡ್ಡು ವಸೂಲಿ ಮಾಡ್ತೀರಾ, ಮಸೀದಿಯಲ್ಲಿ ವಸೂಲಿ ಮಾಡ್ತೀರಾ, ಅವ್ರ ದುಡ್ಡಿನ ಮೇಲೆ ಸರ್ಕಾರ ಕಣ್ಣಿಡುತ್ತಾ? ತಮಿಳುನಾಡು ಸರ್ಕಾರ ಹೇಳುತ್ತೆ, ದೇವಸ್ಥಾನದಲ್ಲಿರುವಂಥ ಎಲ್ಲ ಒಡವೆಗಳನ್ನು ನಾವು ತೆಗೆದುಕೊಂಡು ಹೋಗಿ ಕರಗಿಸಿ ನಮ್ಮ ಎಕ್ಸ್ಚಕ್ಕರಿಗೆ ತೊಗೋತೇವೆ, ಖಜಾನೆಗೆ ತೆಗೆದುಕೊಳ್ತೀವಿ. ಕೋರ್ಟ್ ಕೇಳ್ತೀವಿ, ಯಾಕಪ್ಪ ದೇವಸ್ಥಾನದೇ ಯಾಕೆ ಬೇಕು ಅಂದ್ರೆ, ನಾವೇನು ಹೊಸದಾಗಿ ಮಾಡ್ತಾ ಇಲ್ಲ, 1960ರಿಂದ ಇದೇ ನಡ್ಕೊಂಬರ್ತಾ ಇದೆ ಅಂತ ಸ್ಟಾಲಿನ್ ಸರ್ಕಾರ ಹೇಳಿದೆ. ಅಂದರೆ ಕಳ್ತನ ಇವತ್ತು ಶುರು ಆಗಿದ್ದಲ್ಲ, ಅವತ್ತಿಂದ ನಾವು ನಿಮ್ಮನ್ನು ಲೂಟಿ ಮಾಡ್ತಾಯಿದ್ದೀವಿ. ನಿಮಗೆ ಈಗ ಗೊತ್ತಾಗ್ತಾ ಇದೆ, ನಿಮಗೆ ಹೇಳಿ ಮಾಡ್ತಾಯಿದ್ದೀವಿ. ಇಷ್ಟು ವರ್ಷದಿಂದನೂ ನಾವು ನಿಮ್ಮ ಗೋಲಕವನ್ನು, ನಿಮ್ಮ ಹುಂಡಿಯ ದುಡ್ಡನ್ನು ಇದೇ ರೀತಿ ಲೂಟಿ ಮಾಡಿದ್ದೀವಿ. ನಾವು ನಿಮ್ಮ ದೇವ್ರ ಮೇಲಿನ ಚಿನ್ನಾಭರಣ ಯಾವುದು ಉಳಿಸಲ್ಲ, ನಾವು ಎಲ್ಲ ತೊಗೊಂಡು ಹೋಗಿ ನಮ್ಮ ಮನೆ, ನಮ್ಮ ಆಸ್ತಿ ಸರ್ಕಾರದ ಹೆಸರಲ್ಲಿ ಮಜಾ ಮಾಡ್ತೀವಿ ಅಂತ ತಮಿಳ್ನಾಡು ಸರ್ಕಾರ ಅಫಿಡವಿಟ್ ಕೊಟ್ಟಿದೆ ಮಡ್ರಾಸ್ ಹೈಕೋರ್ಟಲ್ಲಿ. ಎಲ್ಲಿಯಾದರೂ ಈ ರೀತಿ ಕೇಳಿದ್ದೀರನ್ರಿ? ಉತ್ತರಾಖಂಡದಲ್ಲಿ ಇದೇ ರೀತಿ ಇನ್ನೊಂದು ಪ್ರಕರಣ ಇತ್ತು, ಸುಬ್ರಹ್ಮಣ್ಯನ್ ಸ್ವಾಮಿ ಅವ್ರದ್ದು. ಅದನ್ನು ಹಿಂದೆ ವಿಡಿಯೋ ಮಾಡಿದ್ದೆ. ಇದೆಲ್ಲ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ನಾವು ಬೇಗ ಮರ್ತು ಬಿಡ್ತೀವಿ. ನೋಡಿ, ಹಿಮಾಚಲ ಪ್ರದೇಶದಲ್ಲಿ ಹಿಂದೂಗಳ ಬಾಹುಳ್ಯ 98% ಹಿಂದೂಗಳು. ಅವರು ಹಿಂದೂ ವಿರೋಧಿಯಾದಂಥ ಕಾಂಗ್ರೆಸ್ಸನ್ನು ಆಯ್ಕೆ ಮಾಡಿದ್ದಾರೆ. ಕಾಂಗ್ರೆಸ್ಸನ್ನು ಆಯ್ಕೆ ಮಾಡಿ ಈಗ ಆಗಿರೋ ಪರಿಸ್ಥಿತಿಯನ್ನು ಕೋರ್ಟ್ಗೆ ಹೋಗಿ ಅಲಿಬೇಕು. ಏನು, ನಮ್ಮ ದೇವಸ್ಥಾನ ದುಡ್ಡು ನಮಗೆ ಕೊಡಿ. ಇವರೊಂದು ಕಾರಣ ಏನು ಕೊಡ್ತಾರೆ ಅಂದರೆ, ದೇವಸ್ಥಾನದಲ್ಲಿರುವಂಥ ಟ್ರಸ್ಟಿಗಳೆಲ್ಲ ದುಡ್ಡನ್ನು ಹೊಡೆದು ಬಿಡ್ತಾರೆ ಅಂತ. ಶುರುವಾಗಿದ್ದು ಹಿಂಗಿದು. ಸರ್ಕಾರದ ವಶಕ್ಕೆ ಹೆಂಗೆ ಬಂದು ದೇವಸ್ಥಾನ ಅಂದರೆ ಈ ರೀತಿ ಬಂದದ್ದು. ಅಲ್ಲಿರುವಂಥ ಧರ್ಮದರ್ಶಿಗಳು ಸರಿ ಇಲ್ಲ, ಭ್ರಷ್ಟರಿದ್ದಾರೆ, ಅವ್ರು ಬಳಸ್ತಾರೆ. ಅವರು ಈಗ ನಮ್ಮ ಮನೆ ಯಜಮಾನ ಸರಿ ಇಲ್ಲ ಅಂದ್ಕೊ, ಪಕ್ಕದ ಮನೆಯವ್ರು ಬಂದು ನಮ್ಮ ಮನೆ ನಡೆಸ್ಬೇಕಾ, ಅಥವಾ ಬೇರೆ ಊರವ್ರು ಬಂದು ನಮ್ಮ ಮನೆ ನಡೆಸ್ಬೇಕಾ? ನಾವು ನಮ್ಮ ಮನೆಯನ್ನು ಸರಿ ಮಾಡ್ಕೋಬೇಕಲ್ವ? ಸರ್ಕಾರ ಏನು ಮಾಡ್ತು? ಅದ್ರ ಮೇಲೆ ಒಬ್ಬ ಅಡ್ಮಿನಿಸ್ಟ್ರೇಟರ್ ಹಾಕತ್ತೆ, ಆತ ಬರ್ತಾನೆ, ಆತ ಸರ್ಕಾರಕ್ಕೆ ದುಡ್ಡು ಹೋಗಲಿ ಅಂತಾರೆ, ಮುಜರಾಯಿ ಖಾತೆ ಆಗುತ್ತೆ. ಏನು ಆಗಬಾರ್ದು ಅದೆಲ್ಲ ಈ ದೇಶದಲ್ಲಿ ಆಗುತ್ತೆ.
ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಭಾನುವಾರವನ್ನು ತುಂಬ ರಿಲ್ಯಾಕ್ಸ್ ಆಗಿ ಕಳೀರಿ, ಆತಂಕ ಬೇಡ. ಜೀವನದಲ್ಲಿ ಇವೆಲ್ಲ ಬರ್ತಾ ಹೋಗ್ತವೆ. ಹಸನ್ಮುಖಿಯಾಗಿರೋಣ, ಅದಕ್ಕಿಂತ ಹೆಚ್ಚಿನೇನು ಹೇಳಿ. ನಮಸ್ಕಾರ.